ಪರಿಶಿಷ್ಟ ಜಾತಿ ವರ್ಗಗಳಿಗೆ 42,000 ಕೋಟಿ ಇಟ್ಟಿದ್ದೇವೆ ಅವರ ಏಳಿಗೆಗಾಗಿ ಬಜೆಟ್ ನಲ್ಲಿ ಅಂತ ತೋರಿಸಿದೆ. ನನಗೆ ಇಲ್ಲಿನ ಉಸ್ತುವಾರಿ ಸಚಿವರು ಮತ್ತೆ ಇಲ್ಲಿ ಎಂಪಿ ಇವರು ನನಗೆ ಲೆಕ್ಕ ಕೊಡಬೇಕು. ಏನು ಅಂದ್ರೆ 42,000 ಕೋಟಿಯಲ್ಲಿ ಈ ಹಿಂದುಳಿದ ಚಾಮರಾಜನಗರ ಜಿಲ್ಲೆಗೆ 42,000 ಕೋಟಿಯಲ್ಲಿ ಎಷ್ಟು ಬಂದಿದೆ? ಇಲ್ಲಿನ ಅಭಿವೃದ್ಧಿಗಾಗಿ ನೀವಿಟ್ಟು ಹಣ ಎಷ್ಟು ಈ ಜಿಲ್ಲೆಗೆ? ಯಾವ ದಲಿತ ಸಮುದಾಯಗಳಿಗೆ ಇದರ ಅನುಕೂಲ ಸಿಕ್ಕಿದೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? 42,000 ಕೋಟಿ ಹೇಳಲಿಕ್ಕೆ ಮಾತ್ರವೇ ಹೊರತು ಕೊಡ್ಲಿಕ್ಕಲ್ಲ. 42,000 ಕೋಟಿಯಲ್ಲಿ 50% 50% ನೀವು ಎಲ್ಲಾ ಡಿಪಾರ್ಟ್ಮೆಂಟ್ಗಳು, ಅದು ನೀರಾವರಿ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, PWD ಇರ್ಬೋದು, ಇಂಥ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೆ 50% ಅನ್ನ ನೀವು ಅಲ್ಲೇ ಖರ್ಚು ಮಾಡಬೇಕು ಅಂತೇಳಿ ನೀವೇ ತಂದಿರತಕ್ಕಂಥ ಆಕ್ಟ್ ಹೇಳ್ತದೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ 42,000 ಕೋಟಿ ಇಟ್ಟಿದ್ದೇವೆ ಅವರ ಏಳಿಗೆಗಾಗಿ ಬಜೆಟ್ ನಲ್ಲಿ ಅಂತ ತೋರಿಸಿದೆ. ನನಗೆ ಇಲ್ಲಿನ ಉಸ್ತುವಾರಿ ಸಚಿವರು ಮತ್ತೆ ಇಲ್ಲಿ ಎಂಪಿ ಇವರು ನನಗೆ ಲೆಕ್ಕ ಕೊಡಬೇಕು. ಏನು ಅಂದ್ರೆ 42,000 ಕೋಟಿಯಲ್ಲಿ ಈ ಹಿಂದುಳಿದ ಚಾಮರಾಜನಗರ ಜಿಲ್ಲೆಗೆ 42,000 ಕೋಟಿಯಲ್ಲಿ ಎಷ್ಟು ಬಂದಿದೆ? ಇಲ್ಲಿನ ಅಭಿವೃದ್ಧಿಗಾಗಿ ನೀವಿಟ್ಟು ಹಣ ಎಷ್ಟು ಈ ಜಿಲ್ಲೆಗೆ? ಯಾವ ದಲಿತ ಸಮುದಾಯಗಳಿಗೆ ಇದರ ಅನುಕೂಲ ಸಿಕ್ಕಿದೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? 42,000 ಕೋಟಿ ಹೇಳಲಿಕ್ಕೆ ಮಾತ್ರವೇ ಹೊರತು ಕೊಡ್ಲಿಕ್ಕಲ್ಲ. 42,000 ಕೋಟಿಯಲ್ಲಿ 50% 50% ನೀವು ಎಲ್ಲಾ ಡಿಪಾರ್ಟ್ಮೆಂಟ್ಗಳು, ಅದು ನೀರಾವರಿ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, PWD ಇರ್ಬೋದು, ಇಂಥ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೆ 50% ಅನ್ನ ನೀವು ಅಲ್ಲೇ ಖರ್ಚು ಮಾಡಬೇಕು ಅಂತೇಳಿ ನೀವೇ ತಂದಿರತಕ್ಕಂಥ ಆಕ್ಟ್ ಹೇಳ್ತದೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ 42,000 ಕೋಟಿ ಇಟ್ಟಿದ್ದೇವೆ ಅವರ ಏಳಿಗೆಗಾಗಿ ಬಜೆಟ್ ನಲ್ಲಿ ಅಂತ ತೋರಿಸಿದೆ. ನನಗೆ ಇಲ್ಲಿನ ಉಸ್ತುವಾರಿ ಸಚಿವರು ಮತ್ತೆ ಇಲ್ಲಿ ಎಂಪಿ ಇವರು ನನಗೆ ಲೆಕ್ಕ ಕೊಡಬೇಕು. ಏನು ಅಂದ್ರೆ 42,000 ಕೋಟಿಯಲ್ಲಿ ಈ ಹಿಂದುಳಿದ ಚಾಮರಾಜನಗರ ಜಿಲ್ಲೆಗೆ 42,000 ಕೋಟಿಯಲ್ಲಿ ಎಷ್ಟು ಬಂದಿದೆ? ಇಲ್ಲಿನ ಅಭಿವೃದ್ಧಿಗಾಗಿ ನೀವಿಟ್ಟು ಹಣ ಎಷ್ಟು ಈ ಜಿಲ್ಲೆಗೆ? ಯಾವ ದಲಿತ ಸಮುದಾಯಗಳಿಗೆ ಇದರ ಅನುಕೂಲ ಸಿಕ್ಕಿದೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? 42,000 ಕೋಟಿ ಹೇಳಲಿಕ್ಕೆ ಮಾತ್ರವೇ ಹೊರತು ಕೊಡ್ಲಿಕ್ಕಲ್ಲ. 42,000 ಕೋಟಿಯಲ್ಲಿ 50% 50% ನೀವು ಎಲ್ಲಾ ಡಿಪಾರ್ಟ್ಮೆಂಟ್ಗಳು, ಅದು ನೀರಾವರಿ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, PWD ಇರ್ಬೋದು, ಇಂಥ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೆ 50% ಅನ್ನ ನೀವು ಅಲ್ಲೇ ಖರ್ಚು ಮಾಡಬೇಕು ಅಂತೇಳಿ ನೀವೇ ತಂದಿರತಕ್ಕಂಥ ಆಕ್ಟ್ ಹೇಳ್ತದೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ 42,000 ಕೋಟಿ ಇಟ್ಟಿದ್ದೇವೆ ಅವರ ಏಳಿಗೆಗಾಗಿ ಬಜೆಟ್ ನಲ್ಲಿ ಅಂತ ತೋರಿಸಿದೆ. ನನಗೆ ಇಲ್ಲಿನ ಉಸ್ತುವಾರಿ ಸಚಿವರು ಮತ್ತೆ ಇಲ್ಲಿ ಎಂಪಿ ಇವರು ನನಗೆ ಲೆಕ್ಕ ಕೊಡಬೇಕು. ಏನು ಅಂದ್ರೆ
42,000 ಕೋಟಿಯಲ್ಲಿ ಈ ಹಿಂದುಳಿದ ಚಾಮರಾಜನಗರ ಜಿಲ್ಲೆಗೆ 42,000 ಕೋಟಿಯಲ್ಲಿ ಎಷ್ಟು ಬಂದಿದೆ? ಇಲ್ಲಿನ ಅಭಿವೃದ್ಧಿಗಾಗಿ ನೀವಿಟ್ಟು ಹಣ ಎಷ್ಟು ಈ ಜಿಲ್ಲೆಗೆ? ಯಾವ ದಲಿತ ಸಮುದಾಯಗಳಿಗೆ ಇದರ ಅನುಕೂಲ ಸಿಕ್ಕಿದೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? 42,000 ಕೋಟಿ ಹೇಳಲಿಕ್ಕೆ ಮಾತ್ರವೇ ಹೊರತು ಕೊಡ್ಲಿಕ್ಕಲ್ಲ. 42,000 ಕೋಟಿಯಲ್ಲಿ 50%, 50% ನೀವು ಎಲ್ಲಾ ಡಿಪಾರ್ಟ್ಮೆಂಟ್ಗಳು, ಅದು ನೀರಾವರಿ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, PWD ಇರ್ಬೋದು, ಇಂಥ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೆ 50% ಅನ್ನ ನೀವು ಅಲ್ಲೇ ಖರ್ಚು ಮಾಡಬೇಕು ಅಂತೇಳಿ ನೀವೇ ತಂದಿರತಕ್ಕಂಥ ಆಕ್ಟ್ ಹೇಳ್ತದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.